ಹೆಲ್ದಿ ಆದಂಥ ವೆಜ್ ಪಪ್ಸ್ ಮನೆಯಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ತಟ್ಟೆಗೆ 2.5 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನ್ ಆಗೋಷ್ಟು ತುಪ್ಪ, ಸಕ್ಕರೆನ ಹಾಕಿ ಡ್ರೈ ಮಿಕ್ಸ್ನ ಮಾಡಿಕೊಂಡು ಈ ರೀತಿ ಮುಷ್ಟಿ ಕಟ್ಟಿದಾಗ ಗಂಟಾಗೋ ರೀತಿಯಲ್ಲಿ ಮಾಡಿಕೊಂಡು ನೀರನ್ನ ಹಾಕಿ ಚೆನ್ನಾಗಿ ಚಪಾತಿ ಹದಕ್ಕೆ ಕಲಸಿಟ್ಕೋಬೇಕು. ನಂತರ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಹಸಿ ಬಟಾಣಿ ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಥರದ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಉಪ್ಪು, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈ ಕಡೆ ನಾವು ಕಲಸಿಟ್ಕೊಂಡಿರುವಂಥ ಚಪಾತಿ ಹಿಟ್ಟನ್ನ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಲೇಯರ್ ಆಗಿ ಮಾಡ್ಕೊಳ್ಳೋದಕ್ಕೆ ಚಪಾತಿನ ತೆಳುವಾಗಿ ಹರ್ಕೋಬೇಕು. ನಂತರ ಲೇಯರ್ ಮಧ್ಯದಲ್ಲಿ ಹಚ್ಕೊಳ್ಳೋದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟಿಗೆ ತುಪ್ಪನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ಒಂದೊಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ನ ಹಾಕುವಾಗ ಅದನ್ನು ಸರ್ಕೋಬೇಕಾಗತ್ತೆ. ನಂತರ ಒಂದು 7ರಿಂದ 8 ಲೇಯರ್ ಹಾಕಿದ ನಂತರ ಮಧ್ಯದಲ್ಲಿ ಸ್ಟಫಿಂಗ್ನ ಹಾಕಿ ಈ ರೀತಿ ಮಚ್ಕೊಂಡ್ರೆ ವೆಜ್ ಪಪ್ಸ್ ರೆಡಿ ಆಗುತ್ತೆ. ನಾವು ಸ್ಟಫಿಂಗ್ಸ್ನ ಹಾಕಿ ಕಟ್ ಮಾಡ್ಕೋಬೋದು ಅಥವಾ ಮುಂಚೆನೇ ಲೇಯರ್ ರೀತಿಯಲ್ಲಿ ಜಾಯಿಂಟ್ ಮಾಡಾದ್ಮೇಲೆ ಕಟ್ ಮಾಡಿನೂ ಕೂಡ ಸ್ಟಫಿಂಗ್ಸ್ನ ಹಾಕೋಬೋದು. ಈ ರೀತಿ ಮಾಡಿಕೊಂಡು ನಾವು ಓವನಲ್ಲಿ ಅಥವಾ ಹೇರ್ ಫ್ರೈಯಲ್ಲೂ ಕೂಡ ಬೇಯಿಸ್ಕೋಬೋದು. ನೋಡ್ಬೋದು ಲೇಯರ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಈಗ ನಾನು ಹೇರ್ ಫ್ರೈಯರಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. 10 ನಿಮಿಷ 200 ಡಿಗ್ರಿಯಲ್ಲಿ ಈ ರೀತಿ ಬೇಯಿಸ್ಕೋಬೇಕು. ಜೋಡಿಸಿದ ನಂತರ ಸ್ವಲ್ಪ ತುಪ್ಪ ಸರುಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಹೆಲ್ದಿಯಾಗಿರುವಂಥ ವೆಜ್ ಪಪ್ಸ್ ರೆಡಿ ಆಯಿತು.